ಭಾರತ ಮತ್ತು ಪಾಕಿಸ್ತಾನದ ನಡುವೆ ಘರ್ಷಣೆ ತೀವ್ರಗೊಂಡಿದೆ. ಮದ್ದುಗುಂಡುಗಳಿಂದ ಮುಂಚೂಣಿ ಪ್ರತಿಕ್ರಿಯೆ ನೀಡಲಾಗುತ್ತಿದೆ. ಭಾರತವು ಪಾಕಿಸ್ತಾನದ ರಾವಲ್ಪಿಂಡಿ ಸ್ಟೇಡಿಯಂ ಅನ್ನು ನಾಶಪಡಿಸಿದ್ದನ್ನು ನೋಡಿ ಕೋಪಗೊಂಡ ಪಾಕಿಸ್ತಾನಿ ದಿಗ್ಗಜರು ತಲ್ಲಣಗೊಂಡಿದ್ದಾರೆ ಮತ್ತು ಪಾಕಿಸ್ತಾನದ ಹಲವಾರು ಪ್ರಮುಖ ವ್ಯಕ್ತಿಗಳಾದ ಶೋಯೇಬ್ ಅಖ್ತರ್, ಮಿಸ್ಬಾಹುಲ್ ಹಕ್, ಶಾಹಿದ್ ಆಫ್ರಿದಿ ಮತ್ತು ಶೋಯೇಬ್ ಮಲಿಕ್ ಸೇರಿದಂತೆ ಅನೇಕರು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿ ಭಾರತಕ್ಕೆ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಪಾಕಿಸ್ತಾನ ಭಾರತದ ವಿರುದ್ಧ ಹೋಗಿ ಸರಿ ಮಾಡಿದೆಯಾ? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಮೊದಲಿಗೆ ಶೋಯೇಬ್ ಅಖ್ತರ್ ಕೋಪದಿಂದ ಭಾರತಕ್ಕೆ ಬೆದರಿಕೆ ಹಾಕುತ್ತಾ ಹೇಳಿದರು, ಇದು ಹೊಸ ಪಾಕಿಸ್ತಾನ, ಶಾಂತವಾಗಿ ಕುಳಿತುಕೊಳ್ಳುವುದಿಲ್ಲ, ಭಾರತಕ್ಕೆ ಕಠಿಣ ಪ್ರತಿಕ್ರಿಯೆ ನೀಡುತ್ತೇವೆ. ನಮ್ಮ ಸ್ಟೇಡಿಯಂ ಅನ್ನು ನಾಶ ಮಾಡಲಾಗಿದೆ, ಇದು ತುಂಬಾ ದೊಡ್ಡ ತಪ್ಪು. ನಮ್ಮ ದೇಶ ಖಂಡಿತವಾಗಿ ಪ್ರತೀಕಾರ ತೀರಿಸಿಕೊಳ್ಳುತ್ತದೆ. ನಮ್ಮ ಸೈನಿಕರ ಮೇಲೆ ನಮಗೆ ಹೆಮ್ಮೆ ಇದೆ, ಅವರು ಭಾರತಕ್ಕೆ ಸರಿಯಾದ ಉತ್ತರ ನೀಡುತ್ತಾರೆ. ನಮ್ಮ ಸೈನ್ಯವು ಯುದ್ಧಕ್ಕೆ ಸಂಪೂರ್ಣವಾಗಿ ಸಿದ್ಧವಿದೆ. ಭಾರತೀಯರು ಪಾಕಿಸ್ತಾನ ಹೆದರುತ್ತದೆ ಎಂದು ಯೋಚಿಸುತ್ತಿರಬಹುದು, ಆದರೆ ಪಾಕಿಸ್ತಾನ ಭಯಪಡುವ ದೇಶವಲ್ಲ. ಚೀನಾ ನಮ್ಮೊಂದಿಗೆ ನಿಂತಿದೆ, ಅದು ಭಾರತವನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಿಬಿಡುತ್ತದೆ ಎಂದರು. ಮತ್ತು ಶಾಹಿದ್ ಆಫ್ರಿದಿ ಹೇಳಿದರು, ಭಾರತ ನಾಚಿಕೆಗೇಡುತನದ ಎಲ್ಲ ಮಿತಿಗಳನ್ನು ಮೀರಿದೆ, ನಮ್ಮ ದೇಶದೊಂದಿಗೆ ದೊಡ್ಡ ತಪ್ಪು ಮಾಡಿದೆ. ಅವರು ಆಕ್ರಮಣವನ್ನು ನಡೆಸಿದ್ದು ಯಾವುದೇ ಭಯೋತ್ಪಾದಕರ ಸಂಬಂಧವಿಲ್ಲದ ಸ್ಥಳದಲ್ಲಿ. ಅಲ್ಲಿ ಮುಗ್ಧ ಮಕ್ಕಳು ಸಾವನ್ನಪ್ಪಿದ್ದಾರೆ. ಭಾರತ ಇಷ್ಟು ಕೆಳಮಟ್ಟಕ್ಕೆ ಇಳಿಯಬಾರದಿತ್ತು. ಅವರು ಭಯೋತ್ಪಾದಕರನ್ನು ಕೊಲ್ಲಬೇಕಿತ್ತು. ಆದರೆ ಅಪರಾಧವೇನು ಮಾಡದ ಆ ಬಡವರ ತಪ್ಪೇನು? ನಮ್ಮ ದೇಶದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ. ನಮ್ಮ ಸೇನೆಯು ಭಾರತದಿಂದ ಪ್ರತೀಕಾರ ತೀರಿಸಿಕೊಳ್ಳುತ್ತದೆ ಮತ್ತು ಅದಕ್ಕಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂದರು. ಹಾಗೂ ಶೋಯೇಬ್ ಮಲಿಕ್ ಹೇಳಿದರು, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಯುದ್ಧದಲ್ಲಿ ಮತ್ತೊಂದು ದೇಶದ ಕೈವಾಡವಿದೆ. ಅಮೆರಿಕ ಯಾವಾಗಲೂ ಬಯಸುತ್ತಿತ್ತು ಈ ಎರಡು ದೇಶಗಳು ಯುದ್ಧ ಮಾಡಲಿ ಎಂದು, ಆದರೆ ಎರಡು ದೇಶಗಳು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಭಾರತದೊಂದಿಗೆ ನನ್ನ ಆಳವಾದ ಸಂಬಂಧವಿತ್ತು, ಅಲ್ಲಿನ ಜನರು ನಮಗೆ ಬಹಳ ಪ್ರೀತಿ ತೋರಿಸುತ್ತಾರೆ. ಆದರೆ ಪ್ರಸ್ತುತವಾಗಿ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಈಗ ಈ ಎರಡು ದೇಶಗಳ ಸಂಬಂಧಗಳು ಬಹಳ ಕೆಟ್ಟು ಹೋಗಿವೆ. ನನ್ನ ಅಭಿಪ್ರಾಯದಲ್ಲಿ ಇನ್ನು ಮುಂದೆ ಇವು ಸರಿ ಹೋಗುವ ಸಾಧ್ಯತೆ ಇಲ್ಲ. ಈ ಎರಡು ದೇಶಗಳು ಯಾವಾಗಲೂ ಪರಸ್ಪರ ಹೊಡೆದಾಡುತ್ತಲೇ ಇರುತ್ತವೆ ಮತ್ತು ಇತರ ದೇಶಗಳು ಇದನ್ನು ಹಾಸ್ಯ ಮಾಡುತ್ತಲೇ ಇರುತ್ತವೆ ಎಂದರು. ಮತ್ತು ಮಿಸ್ಬಾಹುಲ್ ಹಕ್ ಕೂಡ ಕೋಪದಿಂದ ಹೇಳಿದರು, ನನ್ನ ಬಳಿ ತಿನ್ನಲು ಏನೂ ಇಲ್ಲ. ನಾನು ಭಾರತದಲ್ಲಿ ಬಹಳ ಸಮಯ ಕಳೆದಿದ್ದೇನೆ, ಅಲ್ಲಿ ಜನರು ನನಗೆ ಬಹಳ ಪ್ರೀತಿ ತೋರಿಸಿದ್ದಾರೆ. ಆದರೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಎಂದು ನಾನು ವಿವರಿಸಲು ಸಾಧ್ಯವಿಲ್ಲ. ಭಾರತವು ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ನಮ್ಮ ದೇಶದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ನಗರದಲ್ಲಿ ನಿಶ್ಶಬ್ದತೆ ಹರಡಿದೆ. ಜನರು ಮನೆಯಿಂದ ಹೊರಗೆ ಬರುತ್ತಿಲ್ಲ. ಭಯಾನಕ ಪರಿಸ್ಥಿತಿ ಉಂಟಾಗಿದೆ. ಭಾರತವು ಈಗಲೂ ನಾವು ಹಿಂದಿನ ಪಾಕಿಸ್ತಾನದಂತೆ ಹೆದರುತ್ತೇವೆ ಎಂದು ಯೋಚಿಸುತ್ತಿದೆ. ಆದರೆ ಇದು ಹೊಸ ಪಾಕಿಸ್ತಾನ, ನಾವು ಕಠಿಣವಾಗಿ ಪ್ರತಿಕ್ರಿಯಿಸುತ್ತೇವೆ ಮತ್ತು ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಎಂದರು. ಸ್ನೇಹಿತರೆ, ನೀವು ನೋಡಿದಂತೆ ಪಾಕಿಸ್ತಾನದ ದಿಗ್ಗಜರ ಕೋಪ ಆಕಾಶವನ್ನು ಮುಟ್ಟಿದೆ. ಆದರೆ ಈಗ ನಿಮ್ಮ ಅಭಿಪ್ರಾಯವೇನು? ಭಾರತ ಪಾಕಿಸ್ತಾನದೊಂದಿಗೆ ಮಾಡುತ್ತಿರುವುದು ಸರಿಯೋ ತಪ್ಪೋ? ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ.